ಬಿಜೆಪಿ ಬೆಂಗಳೂರಿನ ಉನ್ನತಿಗಾಗಿ ಒಂದು ರಾಜಕೀಯ ಪಕ್ಷವನ್ನು ಜನ ನೆಚ್ಚುವುದು ಆ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ಹೇಗೆ ಆಡಳಿತವನ್ನು ನಡೆಸುತ್ತದೆ, ಯಾವ ರೀತಿ ಜನಪರ ಕಾರ್ಯಗಳನ್ನು ಮಾಡುತ್ತದೆ ಎಂಬುದರ ಮೇಲೆ. ಅಂತಹ ಜನಸ್ನೇಹಿ, ಜನಾನುರಾಗಿ ಆಡಳಿತವನ್ನು ನೀಡಿದಾಗ ಮಾತ್ರ ಆ ಪಕ್ಷ ಪ್ರಶಂಸೆಗೆ ಪಾತ್ರವಾಗುತ್ತದೆ. ಮಾದರಿ ಆಡಳಿತ ಪಕ್ಷದ ಕಲ್ಪನೆಯನ್ನು ನಿಜವಾಗಿಸಿರುವ ಉತ್ತಮ ಆಡಳಿತಗಾರರನ್ನು ಬೆಳೆಸಿದ ಹೆಮ್ಮೆ ಭಾಜಪದ್ದು. ಭಾಜಪದ ಜನಪ್ರತಿನಿಧಿಗಳು ಸುಶಾಸನದ ಮೂಲಕ ಸುಭದ್ರ ರಾಷ್ಟ್ರವನ್ನು ಕಟ್ಟಲು ಪಣತೊಟ್ಟಿರುವ ಕಾರ್ಯ ಮನೆಮಾತಾಗಿದೆ. ಸುರಾಜ್ಯದ ಕನಸನ್ನು ಹೊತ್ತು ಅದಕ್ಕಾಗಿ ಜೀವಮಾನವಿಡೀ ದುಡಿದ ಅಟಲ್ ಬಿಹಾರಿ ವಾಜಪೇಯಿ ಉತ್ತಮ ಆಡಳಿತಕ್ಕೆ ನೇತೃತ್ವ ನೀಡಿದರು. ರಾಷ್ಟ್ರ ಮಟ್ಟದಿಂದ ಸ್ಥಳೀಯಾಡಳಿತ ಸಂಸ್ಥೆಗಳ ಮೂಲಕ ಎಲ್ಲಾ ವರ್ಗದ ಜನರ ಅಗತ್ಯತೆಗಳನ್ನು ಅರಿತು ಅದಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತಂದ ವಾಜಪೇಯಿಯವರು ಅಂದಿನ ಕೇಂದ್ರ ಸರ್ಕಾರ ನಡೆಸಿದ್ದು ಒಂದು ಸಾರ್ವಕಾಲಿಕ ಮಾದರಿ. ವಾಜಪೇಯಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ದೇಶದ ಹಲವಾರು ಸಮಸ್ಯೆಗಳನ್ನು ನೀಗಿಸುವಲ್ಲಿ ಮತ್ತು ಜನಪರ ಆಡಳಿತದಲ್ಲಿ ಸೃಜನಶೀಲತೆ ಮೆರೆದಿದ್ದಾರೆ. ಇಂತಹ ಮಹಾನ್ ಆಡಳಿತಗಾರನನ್ನು ಮಾದರಿಯನ್ನಾಗಿಟ್ಟುಕೊಂಡು ತನ್ನ ಅಧಿಕಾರಾವಧಿಯಲ್ಲಿ ಗುರುತಿಸುವಂತಹ ಹಲವಾರು ಸಾಧನೆಗಳನ್ನು ಮಾಡಿದೆ ಭಾಜಪದ ರಾಜ್ಯ ಸರ್ಕಾರ. ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾಜಪದ ರಾಜ್ಯ ಸರ್ಕಾರ ಹಲವಾರು ವಿನೂತನ ಯೋಜನೆಗಳಿಗೆ ಚಾಲನೆ ನೀಡಿತ್ತು. ಜನರ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಖುದ್ದಾಗಿ ಪರಿಹಾರವನ್ನು ನೀಡುತ್ತಿರುವ ನಮ್ಮ ಚುನಾಯಿತ ಪ್ರತಿನಿಧಿಗಳ ಸಾಧನೆಯೂ ಅನುಕರಣೀಯ. ತಾವು ಆಯ್ಕೆಯಾದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಾನುರಾಗಿ ಹಾಗೂ ಮಾದರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಪ್ರತಿನಿಧಿಗಳ ಸಾಧನೆ ನಿಮ್ಮ ಮುಂದಿದೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ವಿನೂತನವಾಗಿ ವಿಶಿಷ್ಟ ಕಾರ್ಯಗಳನ್ನ ನಾವು ತಗೊಂಡಿದ್ದೀವಿ. ಒಂದು ರೀತಿ ಬಹಳ ಅತ್ಯುತ್ತಮ ಅಂತ ಹೇಳಬಹುದಾದದ್ದು, ರಾಜ್ಯದಲ್ಲಿ ಬೇರೆ ಬೇರೆ ನಮ್ಮ ಈ ಕಾರ್ಯವನ್ನು ನೋಡಿ ಅನುಕರಣೆ ಮಾಡ್ತಾ ಇರೋ ಒಂದು ಸಂಗತಿ ಅಂತಂದರೆ ನಾವು ಪ್ರಾರಂಭಿಸಿರುವ ಡಯಾಲಿಸಿಸ್ ಕೇಂದ್ರ. ಡಯಾಲಿಸಿಸ್ ಕೇಂದ್ರ 3 ದೃಷ್ಟಿಯಿಂದ ವಿಶಿಷ್ಟ. ಮೊದಲನೇದು, ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಅಡಿ ಪ್ರಾರಂಭ ಆಗಿರೋದು. ಸುಮಾರು 2,15,00,000 ಖರ್ಚಾಗಿದೆ. 9 ಮಿಷಿನ್ ಹಾಕಿದ್ದೀವಿ ನಾವು. RO ಪ್ಲ್ಯಾಂಟ್ ಇದೆ, ಜನರೇಟರ್ ಇದೆ. ಎರಡನೇದು, ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ನಡೀತಾ ಇರೋದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಡೀತಾ ಇರೋದು. ನಾವು ಸರ್ಕಾರದ ಕಡೆಯಿಂದ ಅದನ್ನ ಕಟ್ಟಿದ್ದೀವಿ. ಈಗ ಅದನ್ನು ರೋಟರಿ ಕ್ಲಬ್ ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಡಯಾಲಿಸಿಸ್ ಅಂತಂದರೆ ಭಾಳ ದುಬಾರಿ ವೆಚ್ಚದ ಒಂದು ಚಿಕಿತ್ಸೆ. ಒಂದು ಸಲ ಹೋದರೆ 1,500, 1,800, 2,000 ರೂಪಾಯಿ ಅದಕ್ಕೆ ಖರ್ಚಾಗುತ್ತೆ. 2 ಸಲ ಅಥವಾ 3 ಸಲ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕಾದ ಪರಿಸ್ಥಿತಿಯಲ್ಲಿ ಆ ರೋಗಿಗಳಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಮಾಡಿರೋ ಒಂದು ಈ ಪ್ರಯತ್ನದಿಂದ ಬಡವರಿಗೆ, ಯಾರು BPL ಕಾರ್ಡ್ನ ಹೊಂದಿದ್ದಾರೆ ಅಥವಾ ನಿಜವಾಗ್ಲೂ ಬಡವರಿದ್ದಾರೆ, ಅವ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಾವು ಡಯಾಲಿಸಿಸ್ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಯಾರು ಬಡತನ ರೇಖೆಗಿಂತ ಸ್ವಲ್ಪ ಮೇಲ್ಗಡೆ ಇದ್ದಾರೆ ಅವ್ರಿಗೆ ಒಂದು ಡಯಾಲಿಸಿಸ್ಗೆ 500 ರೂಪಾಯಿ ಮಾತ್ರ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ. ಅದು ಅದರ ಮೇಂಟೆನೆನ್ಸ್ಗೋಸ್ಕರ ಬೇಕು ಅಂತ. ನನಗೆ ಅತ್ಯಂತ ಸಮಾಧಾನ ಕೊಟ್ಟ ಆ ಒಂದು ಕಾರ್ಯಕ್ರಮನ ನಾವು ಯಶಸ್ವಿಯಾಗಿ ಮುಗಿಸಿದ್ದೀವಿ. ನಾವೊಂದು ಒಳಾಂಗಣ ಸ್ಟೇಡಿಯಂನ ಇವತ್ತು ನಾವು ಮಾಡಿದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಒಂದು ಒಳಾಂಗಣ ಸ್ಟೇಡಿಯಂ. ಅದು ಸಂಸತ್ ಸದಸ್ಯರ ನಿಧಿಯಿಂದ, ಶಾಸಕರ ನಿಧಿಯಿಂದ ಇವತ್ತು ಪ್ರಾರಂಭ ಮಾಡಿ ಭಾಳ ಇವತ್ತು ಸೊಗಸಾಗಿ ನಡೀತಾ ಇದೆ. ಇಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು ಮಿನಿ ಫಾರೆಸ್ಟ್ನ, ಯಾವುದನ್ನ ನಾವು ಅರ್ಬನ್ ಫಾರೆಸ್ಟ್ ಅಂತ ಅಂತೀವಿ, ಕಿರು ಅರಣ್ಯವನ್ನು ಇವತ್ತು ನಾವು ಮಾಡಿದರೆ ಸುಮಾರು 6 ಎಕರೆ ಜಾಗದಲ್ಲಿ. ಪ್ರಾಯಶಃ ಬರೋ 1 ವರ್ಷ 2 ವರ್ಷದಲ್ಲಿ ಅದೊಂದು ಅತ್ಯುತ್ತಮವಾದ ಒಂದು ಕೇಂದ್ರ ಆಗುತ್ತೆ. ದಯಾನಂದ ನಗರದಲ್ಲಿ ಒಂದು ಸ್ಲಮ್ ಇದೆ. ಗೌತಮ್ ನಗರ, ಅಂಬೇಡ್ಕರ್ ನಗರ, ರಾಮಕೃಷ್ಣ ಸೇವಾ ನಗರ, ಸ್ವತಂತ್ರ ಪಾಳ್ಯ, ಆ ಒಂದು ಕೊಳಚೆ ಪ್ರದೇಶದಲ್ಲಿ ಮೊತ್ತ ಮೊದಲ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಒಂದು ಉತ್ತಮ ಶಾಲೆಯನ್ನು ನಾವು ಪ್ರಾರಂಭಿಸಿದ್ದೀವಿ. ಮಹಾನಗರ ಪಾಲಿಕೆ ಕಡೆಯಿಂದ ನಾವು ಕಟ್ಟಡವನ್ನು ಕಟ್ಟಿಸಿದ್ದೀವಿ. ಭಾರತೀಯ ವಿದ್ಯಾಭವನವರು, ಭಾಳ ವಿಶ್ವಾಸಾರ್ಹ ಸಂಸ್ಥೆ ಭಾರತೀಯ ವಿದ್ಯಾಭವನ, ಅವರು ಇವತ್ತು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಸ್ಲಮ್ ಮಕ್ಕಳಿಗೆ ಕಾನ್ವೆಂಟ್ ಮಾದರಿ ಉತ್ತಮ ಶಾಲೆಯನ್ನು ನಾವು ಪ್ರಾರಂಭಿಸಿ ಉಚಿತವಾಗಿ ಇವತ್ತು ಆ ಮಕ್ಕಳಿಗೆ ಇವತ್ತು ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೀವಿ. ಈಗಾಗಲೇ 3ನೇ ಸ್ಟ್ಯಾಂಡರ್ಡ್ಗೆ, 3ನೇ ತರಗತಿಗೆ ಆ ಮಕ್ಕಳು ಇವತ್ತು ಬಂದಿದ್ದಾರೆ.
ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಯಾರು ಒತ್ತು ಕೊಡ್ತಾರೆ ಆ ದೇಶ ಅತ್ಯಂತ ಅಭಿವೃದ್ಧಿಗೊಳ್ಳುತ್ತೆ ಅನ್ನೋದಕ್ಕೆ ಇಸ್ರೇಲ್ ಮತ್ತು ಜಪಾನು ನಮ್ಮ ಕಣ್ಣು ಮುಂದೆ ಇದೆ. ಸೊ ಅದೇ ರೀತಿ ಮಾಡಲಿಕ್ಕೆ ಈ ಸ್ಮಾಲ್ ಇನಿಷಿಯೇಟಿವ್ಸ್ ಅಂತ ಅಂತೀವಿ, ಡಿಸೆಂಟ್ರಲೈಸ್ಡ್ ಇನಿಷಿಯೇಟಿವ್ಸ್ ಅಂತ ಏನಿರ್ತೀವಿ, ಇದು ಭಾಳಷ್ಟು ಪೂರಕ ಆಗ್ತದೆ. ಹೀಗೆ ಕರ್ನಾಟಕದಲ್ಲಿ ಬಿಜೆಪಿಯ ಚುನಾಯಿತ ಪ್ರತಿನಿಧಿಗಳ ಕೊಡುಗೆಗಳು ಒಂದೆಡೆಯಾದಲ್ಲಿ, ನವಭಾರತ ನಿರ್ಮಾಣದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದ ಛಾಪು ಇನ್ನೊಂದೆಡೆ. ಅವರ ನೇತೃತ್ವದ ಗುಜರಾತ್ ಸರ್ಕಾರ ಆಡಳಿತದಲ್ಲಿ ಅಳವಡಿಸಿಕೊಂಡ ಹೊಸ ಸೂತ್ರಗಳು ಕ್ರಾಂತಿಯನ್ನೇ ಹುಟ್ಟುಹಾಕಿವೆ. ಅಭಿವೃದ್ಧಿ ವಿಷಯದಲ್ಲಿ ಗುಜರಾತನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾದರಿ ರಾಜ್ಯವನ್ನಾಗಿಸಿದ ಕೀರ್ತಿ ನರೇಂದ್ರ ಮೋದಿಯವರದ್ದು. ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿಯುಳ್ಳ ನರೇಂದ್ರ ಮೋದಿ ಯುವ ಜನತೆಗೆ ಆಶಾಕಿರಣರಾಗಿದ್ದಾರೆ. ರಾಷ್ಟ್ರದ ಆಡಳಿತವನ್ನು ವಹಿಸಿಕೊಳ್ಳುತ್ತೇವೆ ಎಂದರೆ ಸಾಲದು. ರಾಷ್ಟ್ರ ಎಲ್ಲ ಹಂತದಲ್ಲೂ ಅಭಿವೃದ್ಧಿಯನ್ನು ಹೊಂದಿ ಸಾಮಾನ್ಯ ಜನರು ನೆಮ್ಮದಿಯ ಬದುಕನ್ನು ಕಾಣುವಂತೆ ಮಾಡುವುದರಲ್ಲಿ ಸಫಲರಾಗಬೇಕು. ವಾಜಪೇಯಿಯವರಂಥ ಮಹಾನ್ ಆಡಳಿತಗಾರನನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ರಾಷ್ಟ್ರದ ಔನ್ನತ್ಯವನ್ನೇ ಗುರಿಯಾಗಿಸಿಕೊಂಡು ದುಡಿಯುತ್ತಿರುವ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೊಸ ನಾಡನ್ನು ನಿರ್ಮಿಸೋಣ. ಹಾಗೆಯೇ ಉತ್ತಮ ರಾಜಧಾನಿಯಾಗಿ ಬೆಂಗಳೂರಿನ ಉನ್ನತಿಗಾಗಿ ಕಟಿಬದ್ಧವಾಗಿರುವ ಬಿಜೆಪಿಯನ್ನು ಬೆಂಬಲಿಸೋಣ. ಬಿಜೆಪಿ ಬೆಂಗಳೂರಿನ ಉನ್ನತಿಗಾಗಿ